ಸರ್ಕಾರದ ದಯಾದೃಷ್ಟಿಯ ಕಾರಣಕ್ಕೋಸ್ಕರ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಪುನರ್ವಸತಿ ಭಾಗ್ಯ ಏನೋ ಸಿಗ್ತಾ ಇದೆ. ಬಟ್ ಉಳಿದವರ ಕತೆ ಏನು? ಅವರೂ ಓಟ್ ಹಾಕಿದ್ದಾರೆ, ಅವರೂ ಸರ್ಕಾರದ ಮೇಲೆ ವಿಪರೀತ ನಂಬಿಕೆ ಇಟ್ಟಿದ್ದಾರೆ. ನಮಗೂ ಕೂಡ ಈ ಭಾಗ್ಯವನ್ನು ಕೊಡಿ, ಫಟಾಫಟ್ ಅಂತ ಗೃಹ ಭಾಗ್ಯದ ಬಗ್ಗೆ ಅವ್ರಿಗೆ ಯೋಚನೆ ಮಾಡ್ತೀರಾ? ನಮಗೆ ಯಾಕಿಲ್ಲ ಅನ್ನುವಂತಹ ಕೂಗು ಕೊರಗನ್ನ ಜನ ಯಾವಾಗ ಈ ಎಲ್ಲ ಡೆವಲಪ್ಮೆಂಟ್ ಆಯಿತು ಆವಾಗಲಿಂದ ಕೂಡ ವ್ಯಕ್ತಪಡಿಸ್ತಾನೆ ಇದ್ರು. ಯಾಕಂದರೆ ದಯಾದೃಷ್ಟಿ ಕೇವಲ ಒಂದೇ ಒಂದು ಸಮುದಾಯ ಅನ್ನೋ ಕಾರಣಕ್ಕೆ ಬೀಳಬಾರ್ದಲ್ವಾ? ಎಲ್ರಿಗೂ ಕೂಡ ದಯಾದೃಷ್ಟಿ ಇರಬೇಕು, ಕರುಣೆಯ ಸಾಗರ ಎಲ್ರಿಗೂ ಕೂಡ ಇರಬೇಕು. ನಮಗೂ ಮನೆ ಕೊಡಿ ಅಂತಿದ್ದಾರೆ ನಿರ್ವಸತಿಕರು. ಇನ್ಫ್ಯಾಕ್ಟ್ ಪಾಪ ಇವರೆಲ್ಲರೂ ಕೂಡ ದುಡ್ಡು ಕಟ್ಟು ಸೀನಿಯಾರಿಟಿ ಪ್ರಕಾರ ಮನೆ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ಅರ್ಜಿ ಹಾಕೊಂಡು ಕನಸು ಕಾಣದೇ ಆಗೋಯ್ತು. ಗೃಹ ಪ್ರವೇಶದ ಕನಸು ಕಾಣ್ತಾ ಇದ್ದಾರೆ. ನಾವು ನಿಮಗೆ ಓಟ್ ಹಾಕಿದ್ದೀವಿ ಸ್ವಾಮಿ, ನಮಗೂ ಕೂಡ ಮನೆ ಕೊಡಿ ಅಂತ ನೆನಪಿಸ್ತಾ ಇದ್ದಾರೆ. ಮಾನವೀಯತೆ ನೆನಪು ಸರ್ಕಾರಕ್ಕೆ ಕೆಲವರು ವಿಚಾರದಲ್ಲಿ ಆಗುತ್ತೆ. ನಮ್ಮ ವಿಚಾರದಲ್ಲಿ ನಾವು ನಿಮಗೆ ಓಟ್ ಹಾಕಿದ್ದೀವಿ, ನಾವು ಈ ರಾಜ್ಯದ ನಾಗರಿಕರು, ಈ ಯೋಜನೆಯ ಫಲಾನುಭವಿಗಳಾಗೋದಕ್ಕೆ ಅರ್ಹರು, ನಿಜವಾದ ಅರ್ಹರು. ಸೊ ದುಡ್ಡು ಕೊಟ್ಟಿದ್ದೀವಿ ಅಂದಮೇಲೆ ನಮಗೂ ಮನೆಗಳನ್ನು ಸ್ಯಾಂಕ್ಷನ್ ಮಾಡೋ ಕೆಲಸವನ್ನು ಇದೇ ರೀತಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿಸಿ ತ್ವರಿತಗತಿಯಲ್ಲಿ ಮಾಡಿಸಿ. ನಾವೇನು ಪಾಪ ಮಾಡಿದ್ವಿ, ನಮಗೆ ಯಾಕೆ ಈ ಮಲತಾಯಿ ಧೋರಣೆ ಅಂತ ಪಾಪ ಕಂಡ ಕಡೆಗಳಲ್ಲೆಲ್ಲ ಅಳಲು ತೊಡ್ಕೊಳ್ತಾ ಇದ್ದಾರೆ. ನಾವು ಮೊನ್ನೆನೇ ಹೇಳಿದ್ವಿ, ಈ ರಾಜೀವ್ ಗಾಂಧಿ ವಸತಿ ಯೋಜನೆ, ಆಶ್ರಯ ಯೋಜನೆ ಇದೆಲ್ಲದಕ್ಕೂ ಕೂಡ ಒಂದು ಸೀನಿಯಾರಿಟಿ ಅಂತ ಒಂದು ಲೆಕ್ಕ ಬರುತ್ತೆ. 8 ವರ್ಷ 7 ವರ್ಷದಿಂದ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು ಮನೆ ಅಲಾಟ್ ಪತ್ರಕ್ಕೋಸ್ಕರ ಕಾಯ್ತಾ ಇರೋರಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಇಲ್ಲಿ ಕೇವಲ ಮಾನವೀಯತೆ ಪಾಠ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವರಿಗೆಲ್ಲ ಕೊಡ್ತೀವಿ ನಾವು ಅಂತ ಅಂದರೆ ಏನರ್ಥ? 5 ರಿಂದ 6 ವರ್ಷದ ತನಕ ನೋಡಿ, ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾರದು, ಈ ಥರ 100 ಎಕ್ಸಾಂಪಲ್ ಕೊಡ್ಬೋದು. 5 ರಿಂದ 6 ವರ್ಷಗಳಿಂದ ಅರ್ಜಿ ಹಾಕಿದ್ರು ನಮಗೆ ಮನೆ ಸಿಕ್ಕಿಲ್ಲ, ಕನ್ಫರ್ಮೇಷನೂ ಇಲ್ಲ, ಶಿಫ್ಟ್ ಆಗೋಣ ಅಂತ ಅಂದರೆ ಅದೂ ಇಲ್ಲ. ಅತಂತ್ರ ಸ್ಥಿತಿ ಇವರದು. ಲಾಟ್ರಿ ಥರ ಇದು. ಫ್ಲ್ಯಾಟ್ ಹಂಚಿಕೆ ಅವ್ರ ಜೀವಿತಾವಧಿಯಲ್ಲಿ ಆಗುತ್ತಾ ಇಲ್ವಾ ಅದೂ ಗೊತ್ತಿಲ್ಲ. ಹಣವನ್ನು ಅಡ್ವಾನ್ಸ್ ಆಗಿ ಕೊಟ್ಟರೂ ಕೂಡ ವಸತಿ ಸಿಗ್ತಾ ಇಲ್ಲ. ಬಟ್ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮಾತ್ರ ಚಕ್ಕಂತ ಎಲ್ಲ ಕೆಲಸಗಳಾಗ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾ ಇದೆ, ಅಧಿಕಾರಿಗಳು ಸ್ಪಾಟಿಗೆ ಬರ್ತಾರೆ, ಅಧಿಕಾರಿಗಳು ಭರವಸೆಗಳನ್ನು ಕೊಡ್ತಾರೆ. ನಿನ್ನೆ ವಿದೇಶದಿಂದ ವಾಪಸ್ಸಾದಂತಹ ಸಚಿವರು ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಮಾನವೀಯತೆ ನೆಲೆಗಟ್ಟಿನಲ್ಲಿ ಕೊಡ್ತೀವಿ, ಬಡವರು ಅಲ್ವಾ ಅವರು ಅಂತಾರೆ. ಇವರೆಲ್ಲ ಬಡವರಲ್ವಾ? ಈ ಬಡವರು ಯಾರ ಕಣ್ಣಿಗೂ ಯಾಕೆ ಕಾಣಿಸ್ತಾ ಇಲ್ಲ? ಸಮುದಾಯನ ಕಾರಣಕ್ಕ? ಇವರು ಮುಸ್ಲಿಮ್ರೇ ಆಗಿದ್ದಿದ್ರೆ ಕೊಡ್ತಾ ಇದ್ರಾ? ಈ ಪ್ರಶ್ನೆ ಬರುತ್ತೆ ಸಹಜವಾಗಿ. ಅದನ್ನೇ ಅವರು ಕೇಳ್ತಿದ್ದಾರೆ. ಮನೆಗೆ ಅರ್ಜಿ ಹಾಕಿ 5-6 ವರ್ಷ 7 ವರ್ಷ ಆಯಿತು. ಅದರಿಂದ ಏನು ಪ್ರಯೋಜನ ಇಲ್ಲ ನಮಗೆ. 1 ಲಕ್ಷ ಕಟ್ಟಬೇಕು ಅಂತಂದರೆ 1 ಲಕ್ಷನೂ ಕಟ್ಟಿದ್ವಿ. ಸಾಲ ಮಾಡಿ ತಾಳಿ ಅಡ ಇಟ್ಟು 3 ಜನ ಮಕ್ಕಳು ಓದಿಸ್ಕೊಂಡು ಸಿಂಗಲ್ ಪೇರೆಂಟ್ಸ್ ನಾವು ಸಾಲ ಕಟ್ಟಿದ್ವಿ. ಆದರೆ ಇನ್ನೂ ಏನು ಹೇಳ್ತಾ ಇಲ್ಲ. ಅವ್ರು ಹೋದರೆ ರೆಡಿ ಆದರೆ ನಾವು ಹೇಳ್ತೀವಿ, ಫೋನ್ ಮಾಡ್ತೀವಿ, ಕರಿತೀವಿ ಅಂತ ಹೇಳ್ತಾರೆ. ಏನು ನಮಗೆ ಮನೆ ರೆಡಿ ಆದರೆ ನಾವು ಕರಿತೀವಮ್ಮ ಅಂತ ಹೇಳ್ತಾರೆ ಅಷ್ಟೇ. ಆಫೀಸ್ ಹತ್ರ ನಾವು ಒಂದು 3 ತಿಂಗಳಿಗೆ ಒಂದು ಸಲ ಹೋಗಿ ಕೇಳ್ತೀವಿ, ಸರ್ ಮನೆ ಹತ್ರ ಹೋಗಿ ಮನೆ ನಂಬರೆಲ್ಲ ಕೊಟ್ಟಿದ್ದಾರೆ, ಹೋಗಿ ಅಲ್ಲಿ ಹೋಗಿ ಗಾಣಿಗರಲ್ಲಿ ಕೊಟ್ಟಿರೋದು, ಅಲ್ಲಿ ಹೋಗಿ ಚೆಕ್ ಮಾಡಿ ಮನೆ ಏನು ರೆಡಿನೇ ಆಗಿಲ್ಲ, ನಂಬರೆಲ್ಲ ಕೊಟ್ಟಿದ್ದಾರೆ, ಮನೆ ನಂಬರೇ ಇಲ್ಲ, ಮನೆಯೇ ರೆಡಿ ಆಗಿಲ್ಲ. ಬೇರೆಯೊಬ್ರಿಗಾದರೆ ನೋಡಿ ಈ ಥರ ಮಾಡ್ಕೊಡ್ತಾರೆ. ನಾವು ಅಷ್ಟು ವರ್ಷದಿಂದ ನಾವು ಇಲ್ಲೇ ಹುಟ್ಟಿ ಬೆಳೆದು ನಾವು ಇದರಲ್ಲಿ ಜೀವನ ಮಾಡ್ತಾ ಇರೋರು, ಕಷ್ಟಪಟ್ಟು ನಾವು ಒಂದರಿಂದ ಒಂದು ಕಾಯಿಲೆಗಳು ನಮ್ಮ ಮಕ್ಕಳು ಓದಿಸ್ಕೊಂಡು ಕೂಲಿ ಕೆಲಸ ಮಾಡಿಕೊಂಡು ನಾವು ಮಾಡ್ತಾ ಇರೋರು ಏನು ಇಲ್ಲ ನಮಗೆ. ಬೇರೆಯೊಬ್ರಿಗೆ ಆಗಲೇ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇವಾಗ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ 1 ಲಕ್ಷ ಬಹುಮಾಡಿ ಅಂತ ಅರ್ಜಿ ಕರೆದಿದ್ರು 2017ರಲ್ಲಿ. ಆಗಸ್ಟ್ 8ನೇ ತಿಂಗಳಲ್ಲಿ ಅರ್ಜಿ ಕರೆದಾಗ ನಾವು ಪ್ರತಿಯೊಬ್ಬರು ಎಲ್ಲರೂ ಅರ್ಜಿ ಹಾಕಿದ್ವಿ. ಇವಾಗ ಅರ್ಜಿ ಹಾಕಿದಾಗ 2017ರಲ್ಲಿ ನಮಗೆ ಇದು ಅರ್ಜಿ ಹಾಕಿವು. ಆಮೇಲೆ ಬ್ಯಾನ್ ಆಯಿತು, ಎಲೆಕ್ಷನ್ ಏನೋ ನ್ಯಾಮಿನೇಷನ್ನು ಅದು ಇದು ಅಂತ ಅಂದ್ಬಿಟ್ಟು ಸ್ಟಾಪ್ ಆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ 2017ರಲ್ಲಿ. ಆಮೇಲೆ ತಿರ್ಗಾ ಮತ್ತೆ ಆಯ್ಕೆ ಪತ್ರ ಕೊಡ್ತಿದ್ದೀವಿ ಅಂತನೂ ಸಬ್ಜೆಕ್ಟ್ ಮಾಡಿರು, ಆಯ್ಕೆ ಪತ್ರನೂ ಕೊಟ್ಟರೆ. ಅದಕ್ಕೆ ನಾವು ಇವಾಗ ದುಡ್ಡು ಕಟ್ಟಿ 1 ಲಕ್ಷ 2 ಲಕ್ಷ ಅಂತ ಈ ಥರ ಎಲ್ಲ ಪ್ರಚಾರ ಮಾಡಿರು. ಅದಕ್ಕೆ ವಸತಿ ಯೋಜನೆಯಿಂದ ಮನೆ ಕೊಡ್ತೀವಿ ಅಂತಂತ ಹೇಳಿದರು. ಆದರೆ ನಾವು ಅಮೌಂಟ್ಗಳೆಲ್ಲ ಅಮೌಂಟ್ಗಳು ಕಟ್ಟಿದ್ರೂ ಸಿಗಲಿಲ್ಲ. ಮನೆ ನಾಳೆ ಬನ್ನಿ ಹಾಗೆ ಹೀಗೆ ಇಷ್ಟು ಕಟ್ಟಿ
ಅಷ್ಟು ಕಟ್ಟಿ ಅಂತ ಹೇಳಿ 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 ನಾವು ಒಡವೆಗಳ್ನೆಲ್ಲ ಹೊರಗಡೆ ಇಟ್ಟು ಸಾಲ ಮಾಡಿ ಕಟ್ಟಿದ್ದೀವಿ. ಆದರೂ ನಮಗೆ ಅನುಕೂಲ ಆಗಲಿಲ್ಲ. ಆದ್ದರಿಂದ ಇದು ಸ್ವಲ್ಪ ನಮಗೂ ಕಷ್ಟ ಇದೆ. ನಮ್ಮ ಹಸ್ಬೆಂಡವರು ವೆಲ್ಡಿಂಗ್ ಕೆಲಸ ಮಾಡ್ತಾರೆ. 50,000 ಕಟ್ಟಿದ್ದೀವಿ. ಅದಕ್ಕಾಗ ಇದು ಮಾಡಿ ಅಂತಾರೆ, ಫಸ್ಟ್ ಅರ್ಧ ಕಟ್ಟಿ ಅಂತ ಹೇಳ್ತಾರೆ. ಆದರೂ ಮುಂದಕ್ಕೆ ಇನ್ನೂ ಸ್ವಲ್ಪ ಈ ಥರ ಮನೆ ಕೊಡ್ತೀನಿ ಅಂತ ಹೇಳಿದ್ರು, 1,00,000 ರೂಪಾಯಿ ಕೊಟ್ಟು 5 ವರ್ಷ ಆಯಿತು. ಈ ಥರ ಸರ್ಕಾರನೇ ಈ ಥರ ಮೋಸ ಮಾಡ್ತಾಯಿದೆ. ನಾವು ಇನ್ನೇನು ಮಾಡೋದು? ನಾವು ಬಡವರು 60 ವರ್ಷದಿಂದ ಇಲ್ಲೇ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದಿರೋರು. ಆಸ್ತಿ ಇಲ್ಲ, ಏನಿಲ್ಲ. ನಮ್ಮ ಹೆಂಗತರು ತೀರೋಗಿ 1 ತಿಂಗಳಾಯ್ತು. ಇನ್ನೂ ಏನು ಮಾಡೋದು ಇದು ಗೊತ್ತಿಲ್ಲ. ಸರ್ಕಾರ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಸರ್ಕಾರ ಯಾವ್ದು ಬಂದರೆ ಓಟ್ ಬಂದರೆ ಮಾತ್ರ ಓಟ್ ಹಾಕಿಸ್ತಾರೆ. ಬಡವರಿಗೆ ಏನೂ ಹೆಲ್ಪಿಂಗ್ ಇಲ್ಲ. ಸರ್ ಆಫೀಸ್ ಹತ್ರ ಹೋಗಿ ಕೇಳ್ತಿದ್ದೀರಾ ಸರ್? ಕೇಳಿದ್ರೆ ಅವ್ರೇನಂತಾರೆ, ಆಯ್ತು ಹೋಗ್ರಿ, ಬರ್ತಾರೆ, ನಿಮಗೆ ಮೆಸೇಜ್ ಬರ್ತಾರೆ, ಅದು ಬರ್ತಾರೆ, ಇದು ಬರ್ತಾರೆ ಅಂತಾರೆ. ಕೇಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. 1 ಲಕ್ಷ ಯಾವಾಗ ಕಟ್ಟಿದ್ರಿ? ಕಟ್ಟಿ 3 ವರ್ಷ ಆಯಿತು. 2021ರಲ್ಲಿ ಕಟ್ಟಿದ್ದೀವಿ ಸರ್. 5 ವರ್ಷ ಆಯ್ತು ಕಟ್ಟಿ. 1 ಲಕ್ಷ ಕಟ್ಟಿದ್ದೀವಿ. ಮನೆಗೆ ಚಿನ್ನ ಇತ್ತು ಸರ್, ತಾಳಿ ಚೈನ ಅದೆಲ್ಲ ಗಿರ್ವಿ ಇಟ್ಟು ನಾವು 1 ಲಕ್ಷ ತಂದು ಕಟ್ಟಿದ್ದೀವಿ ಸರ್. ಇದುವರೆಗೆ ಆಯಿತು, ಮನೆಯೂ ಕೊಟ್ಟಿಲ್ಲ, ಏನಿಲ್ಲ. ನಾವು ಚಿನ್ನಕ್ಕೆ ಬಡ್ಡಿ ಕಟ್ಟಿ ನಾವು ದುಡ್ದಿದ್ದೆಲ್ಲ ಅದಕ್ಕೆ ಬಡ್ಡಿ ಕಟ್ಟೋಕ್ಕೆ ಆಗ್ತಾಯಿದೆ ಸರ್ ನಮಗೆ. ಹೋಗಿ ಕೇಳಿದ್ರೆ ಕೊಡ್ತೀವಿ ಹೋಗಮ್ಮ, ಇನ್ನೂ ಆಗಿಲ್ಲಮ್ಮ, ಕಂಪ್ಲೀಟ್ ಆಗಿಲ್ಲಮ್ಮ ಅಂತಾರೆ ಸರ್. 11 ಲಕ್ಷ ಏನು ಕೇಳಿದ್ದಾರೆ ಸರ್. ನಾವು 1 ಲಕ್ಷ ಕಟ್ಟಿದ್ದೀವಿ ಡಿಪಾಸಿಟು. ಆಮೇಲೆ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ ಸರ್, ಬೇರೆ ಕಡೆ. ನಮಗೆ ಮಾತ್ರ ಕೊಟ್ಟಿಲ್ಲ ಸರ್. ನಾವು ಬಂದು 15 ವರ್ಷ ಆಯ್ತದೆ ಸರ್. ಎಲೆಕ್ಷನ್ಗೆ ಬಂದ್ರೆ ಸಾಕು ಓಟ್ ಹಾಕಿ ಅಂತಾರೆ. ಎಲ್ಲ ಓಟ್ ಹಾಕ್ಕೊಂಡೇ ಬಂದಿದ್ದೀವಿ ನಾವು 15 ವರ್ಷಲಿದ್ದ. ಅದೇ ಸರ್, 1 ವಾರಕ್ಕೆಲ್ಲ ಮನೆ ಕೊಟ್ಟಿದ್ದಾರೆ. ಓಟ್ ಲಿಸ್ಟ್ ಎಲ್ಲ ಮೊನ್ನೆ ಮಾಡಿಸ್ಕೊಂಡಿದ್ದಾರೆ. ಅವರಿಗೆಲ್ಲ ಕೊಟ್ಟಿದ್ದಾರೆ. ನಾವು 15 ವರ್ಷಲಿದ್ದ ಓಟ್ ಲಿಸ್ಟು, ಆಧಾರ್ ಕಾರ್ಡ್ ಎಲ್ಲ ಇಲ್ಲೇ ಪ್ರೂಫ್ ಇದೆ ಸರ್. ಓಟ್ ಹಾಕ್ಕೊಂತ ಬಂದಿದ್ದೀವಿ ಸರ್. 2022ರಲ್ಲಿ ಅಪ್ಲಿಕೇಶನ್ ಹಾಕಿರೋದು. ಅಪ್ಲಿಕೇಶನ್ ಹಾಕಿ 1 ಲಕ್ಷ ಕಟ್ಟಿದ್ದೀವಿ. ಇನ್ನೂ ಏನೂ ಇದು ಕೊಡ್ತಾಯಿಲ್ಲ, ಇವರು ಮಾಹಿತಿ ಕೊಡ್ತಾಯಿಲ್ಲ. ಅಲ್ಲೋದ್ರೆ ಇನ್ನೂ ಕಟ್ಟಿಲ್ಲ, ಕಟ್ಟಾದ್ಮೇಲೆ ನಾವು ಇದು ಮಾಡಿಕೊಡ್ತೀವಿ, ನಿಮ್ಗೆ ನಾವೇ ಕಾಲ್ ಮಾಡ್ತೀವಿ. ಹೋಗಿ ಒಂದು 5-6 ಸರಿ ಹೋದರೂ ನಾವೇನು ಅವರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಅಧಿಕಾರಿ ಯಾರೂ ಭೇಟಿ ಮಾಡಿಲ್ಲ ಸರ್. ಆಫೀಸ್ಗೆ ಹೋಗಿದ್ವಿ, ಆಫೀಸ್ಗೆ ಹೋಗಿ ಬರ್ತಾಯಿದ್ವಿ. ಮತ್ತು ಅಲ್ಲೋದ್ರೆ ಆ ಬಿಲ್ಡಿಂಗ್ ಹತ್ರನೂ ಹೋದ್ರೆ ಅಲ್ಲೇನು ಇದು ಮಾಡೋಲ್ಲ. ಅದರಿಂದ ಇದು ಮಾಡಿದ್ವಿ. ಅಲ್ಲಿ 5-6 ಸರಿ ಹೋಗಿದ್ದೀನಿ ಸರ್. ಸರ್ ನಾವು ಇದಕ್ಕೆ ಅಪ್ಲೈ ಮಾಡಿಬಿಟ್ಟು 2 ವರ್ಷ ಮೇಲಾಗಿದೆ ಸರ್. ನಾವು ಇನ್ನೂ ಬಾಡಿಗೆ ಮನೆಯಲ್ಲೇ ಇದ್ದೀವಿ. ನಾವು ದುಡ್ಡು ಕಟ್ಟಿರೋದಕ್ಕೂ ಬಡ್ಡಿ ಕಟ್ತಾ ಇದ್ದೀವಿ. ಬೇರೆ ಎಲ್ಲಿಂದನೋ ಬಂದವ್ರಿಗೆ ಕೊಡ್ತಿದ್ದೀರಾ. ನಾವು 20 ವರ್ಷದಿಂದ ಇಲ್ಲೇ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಇದೆ. ಓಟು ಇಲ್ಲೇ ಹಾಕ್ತಾಯಿದ್ದೀವಿ. ನಮಗೆ ಫಸ್ಟು ಕೊಟ್ಬಿಟ್ಟು ಆಮೇಲೆ ಬೇರೆಯವ್ರು ಯಾರು ಇರ್ತಾರೆ ಅವ್ರಿಗೆ ಕೊಡಿ ಸರ್. 19ರಿಂದ ಸರ್, 19ರಲ್ಲಿ ಅಪ್ಲೈ ಮಾಡಿರೋ ಸರ್. ಇನ್ನೂ ಬಡ್ಡಿ ಕಟ್ತಾಯಿದ್ದೀವಿ ಸರ್. 1 ಲಕ್ಷ ಕೊಟ್ಟಿದ್ದೀವಿ ಸರ್. ಅಷ್ಟೇ ಸರ್, ಅವ್ರು ಅವಾಗ ಕಟ್ಟಕ್ಕೆ ಕೇಳಿದ್ದು. ಸರ್ 2021ರಲ್ಲಿ ಮಾಡಿರೋದು ನಾವುಗಳು ಮನೆಗೆ ಅರ್ಜಿಗಳನ್ನ ಹಾಕಿರೋದು. ನಮ್ಮ ಜೊತೆಗೂ ಸುಮಾರು ಜನ ಅರ್ಜಿ ಹಾಕಿದ್ದಾರೆ. ಅವರೆಲ್ಲ 1 ಲಕ್ಷ ಕಟ್ಟಿದ್ದಾರೆ, ಕೆಲವರೆಲ್ಲ 3 ಲಕ್ಷ ಕಟ್ಟಿದ್ದಾರೆ, ಈ ಥರ ಎಲ್ಲ ಕಟ್ಟಿದ್ದಾರೆ. ಬಟ್ ಆದರೆ ಇದುವರೆಗೂ ನಮ್ಗಳಿಗೆ ಯಾವುದೇ ಥರದ ಮನೆಗಳು ಕೊಡ್ತೀನಿ ಅಂತಲೂ ಹೇಳಿಲ್ಲ. ಹೋದಾಗೆಲ್ಲ ಅರ್ಜಿಗಳು ಇದು ಅಧಿಕಾರಿಗಳು ನಮಗೆ ಬಂದಾಗ ಕೊಡ್ತೀವಿ ಹೋಗಿ ಹಾಗೆ ಹಿಂಗೆ ಅಂತಲೇ ಹೇಳಿರೋದು ಒಂದು. ಆಮೇಲೆ ಇನ್ನೊಂದು, ನಾವು ಇಷ್ಟು ವರ್ಷದಿಂದ ಮೂಲವಾಗಿ ಇಲ್ಲೇ ಬೆಳೆದಿರೋದು ಹುಟ್ಟಿರೋದೆಲ್ಲ ಇಲ್ಲೇ. ನಮಗೆ ಮನೆಗಳು ಕೊಡ್ದಲೆ ನಾವು ಅಷ್ಟು 10 ವರ್ಷದಿಂದ 15 ವರ್ಷದಿಂದ ಅರ್ಜಿಗಳನ್ನ ಇವ್ರು ಯಾವಾಗ ಮನೆಗಳು ಕೊಡ್ತೀನಿ ಅಂದಾಗೆಲ್ಲ ಅರ್ಜಿಗಳನ್ನ ಹಾಕ್ತಾಯಿದ್ದೀವಿ. ಆವಾಗಿಂದ ಇವ್ರು ಯಾರೂ ನಮಗೆ ಮನೆಗಳನ್ನ ಕೊಟ್ಟಿಲ್ಲ. ಆಯ್ಕೆ ಪತ್ರನೂ ಕೊಡ್ತಾರೆ.